ಫ್ರೆಂಡ್ಸ್, ವೆಲ್ಕಮ್ ಟು ಜಾನು ಹಾರ ಸ್ಟೋರಿ. ಇವತ್ತು ನಾನು ಹೇಳೋ ಸ್ಟೋರಿ ಒಂದು ವಾಂಟೆಡ್ ಆಗಿರುವ ಸ್ಟೋರಿ. ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಇದು. ಶ್ಯಾಮ್ ಅನ್ನೋ ವ್ಯಕ್ತಿ ಸಿಟಿಯಲ್ಲಿ ಓದಿ ಬೆಳೆದು ಸಿಟಿಯಲ್ಲಿ ಜಾಬ್ ಮಾಡ್ತಾ ಇರ್ತಾನೆ. ಅವನು ವಿದ್ಯಾಭ್ಯಾಸ ಎಲ್ಲ ಹಾಸ್ಟೆಲ್ನಲ್ಲಿ ನಡೆದಿರುತ್ತೆ. ಅವನು ತಂದೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಹಳ್ಳಿಗೆ ಬಂದಿರುತ್ತಾನೆ. ಆವಾಗ ಅವನಿಗೆ ಹಣದ ಅವಶ್ಯಕತೆ ಬಹಳ ಇರುತ್ತೆ. ಆವಾಗ ಅವನು ಪ್ರಸಾದಿಗೆ ಕಾಲ್ ಮಾಡಿ, ನನಗೆ ಹಣದ ತೊಂದರೆ ಬಹಳ ಇದೆ, ಇಲ್ಲಿ ಎಲ್ಲಿಯಾದರೂ ATM ಇದ್ದರೆ ಹೇಳು ಅಂತ ಕೇಳ್ತಾನೆ. ಆವಾಗ ಪ್ರಸಾದ್, ಸ್ವಲ್ಪ ತಿರು, ನಾನು ಆಲೋಚನೆ ಮಾಡ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾನೆ. ಆವಾಗ ಶ್ಯಾಮ್ಗೆ ಆಯಿತು ಹೇಳು, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಆ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಅಲ್ಲಿ ನೋಡಿದರೆ ಯಾರೂ ಇರೋದಿಲ್ಲ. ಒಂದೇ ರೀತಿ ಶಾಂತಿ ಭಯ ಹುಟ್ಟಿಸುವ ಪ್ರದೇಶ ಆಗಿದೆ. ಸ್ವಲ್ಪ ದೂರ ಹೋದ ಮೇಲೆ ದೊಡ್ಡ ದೊಡ್ಡ ಗೋಡೆಗಳು, ಹಾಳು ಬಿದ್ದ ಮನೆಗಳು, ವಿಚಿತ್ರವಾದ ಮರಗಳು, ಒಂಥರ ನಿಶಬ್ದವಾದ ವಾತಾವರಣ ಕಾಣುತ್ತೆ. ಅವನು ಆಲೋಚನೆ ಮಾಡ್ಕೊತ ಇಲ್ಲಿ ATM ಇದೆ, ಈ ಪ್ರದೇಶ ಎಲ್ಲ ಇಷ್ಟು ಇದು ಆಗಿದೆ ಅಂತೇಳಿ ಅನ್ಕೊತ ಹೋಗ್ತಿರ್ತಾನೆ. ಅಲ್ಲಿ ಸ್ವಲ್ಪ ಮುಂದೆ ಹೋದ ತಕ್ಷಣ ಒಂದು ರಾಜ್ ಮಹಲ್ ಕಾಣುತ್ತೆ. ಅವನಿಗೆ ಅನಿಸುತ್ತೆ, ಇಷ್ಟು ನಿಶಬ್ದ ಪ್ರದೇಶದಲ್ಲಿ ರಾಜ್ ಮಹಲ್ ಇದೆ ಅಂಥೇಳಿ ಸ್ವಲ್ಪ ಮುಂದಕ್ಕೆ ದೂರ ಸಾಗಿಸ್ತಾನೆ. ಹಿಂದೆಯಿಂದ ಒಂದು ದೊಡ್ಡವಾದ ಕಿರುಚೋದು ಶಬ್ದ ಕೇಳುತ್ತೆ. ಒಂದು ಮುದುಕಿಯ ಕಿರುಚೋ ಶಬ್ದ. ಅದು ರಾಜಮಹಲ್ನಿಂದ ಆ ಶಬ್ದ ಕೇಳುತ್ತೆ. ಇವನಿಗೆ ಒಂದೇ ರೀತಿ ಗಾಬರಿ ಭಯ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ರಾಜಮಹಲ್ನ ಗೇಟ್ ಹತ್ತಿರ ಬರ್ತಾನೆ. ಗೇಟ್ ಹತ್ತಿರ ಬಂದರೆ ರಾಜಮಹಲ್ ಒಳಗಿಂದ ಒಂದು ಹಳೆಯ ಸೀರೆಯನ್ನು ಉಟ್ಕೊಂಡ ಅಜ್ಜಿ ಓಡ್ಕೊಂತ ಹೊರಗೆ ಬರ್ತಾಳೆ. ಬಂದು ಅವಳು ಇರೋ ರೀತಿ ಹೇಗಿದೆ ಅಂದರೆ, ಒಂದು ಮನೆಯಲ್ಲಿ ಕೆಲಸ ಮಾಡೋ ಇದ್ದ ರೀತಿಯಲ್ಲಿ ಇರ್ತದೆ. ಶ್ಯಾಮಿಗೆ ಒಂದೇ ರೀತಿ ಭಯ ಸ್ಟಾರ್ಟ್ ಆಗುತ್ತೆ, ಬೆವರು ಸ್ಟಾರ್ಟ್ ಆಗುತ್ತೆ. ಆವಾಗ ಅಜ್ಜಿ ಬಂದು ಶ್ಯಾಮ್ಗೆ, ಮಗನೇ ಸ್ವಲ್ಪ ಒಳಗೆ ಬಾ, ನಮ್ಮ ಯಜಮಾನರಿಗೆ ಹೃದಯಘಾತವಾಗಿದೆ ಅಂತ ಹೇಳ್ತಾಳೆ. ಮಾತಾಡಲು ಬರೋದಿಲ್ಲ, ಒದ್ದಾಡ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ ಶ್ಯಾಮ್ಗೆ ಒಂಥರ ಆಗುತ್ತೆ. ಅಲ್ಲ, ನೀವು ಗಂಡ ಹೆಂಡತಿ ಇಷ್ಟು ದೊಡ್ಡ ಮಹಲ್ನಲ್ಲಿರೋದು, ಇನ್ನು ಕೆಲಸಗಾರರು, ಕೆಲಸ ಮಾಡೋರು, ವಾಚ್ಮೆನ್ಗಳು ಯಾರೂ ಇಲ್ಲ ಅಂತ ಕೇಳ್ತಾನೆ. ಆವಾಗ ಆ ಅಜ್ಜಿ, ಇವಾಗ ಅವೆಲ್ಲ ಹೇಳೋ ಸಮಯವಿಲ್ಲ, ಮೊದಲು ಬಾ, ನನ್ನ ಗಂಡ ಸತ್ತೋಗ್ತಾನೆ ಅಂತ ಹೇಳ್ತಾಳೆ. ಶ್ಯಾಮ್ಗೆ ಏನೋ ಒಂಥರ ಒಳಗೆ ಹೋಗೋದಕ್ಕಾಗಲ್ಲಂಗೆ ಗೇಟ್ ಹತ್ರನೇ ನಿಂತ್ಕೊಂಡು ಅಜ್ಜಿಗೆ ಹೇಳ್ತಾನೆ, ಇರು ಅಜ್ಜಿ, ನಾನೊಂದು ಟ್ಯಾಕ್ಸಿಗೆ ಕಾಲ್ ಮಾಡಿ ಕರಿತೀನಿ, ತಾತನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಿಂದೆ ತಿರುಗ್ತಾನೆ. ಹಿಂದೆ ತಿರುಗಿ ಸ್ವಲ್ಪ ಮುಂದೆ ಹೋಗ್ತಾನೆ. ಎಲ್ಲಿ ನೆಟ್ವರ್ಕ್ ಬರ್ತಾ ಇರೋದಿಲ್ಲ. ಆದಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ. ಆವಾಗ ಟ್ಯಾಕ್ಸಿ ಡ್ರೈವರಿಗೆ ಕಾಲ್ ಮಾಡಿ ತಾನಿರುವ ಸ್ಥಳ ಅಡ್ರೆಸ್ ಹೇಳ್ತಾನೆ. ಆವಾಗ ಟ್ಯಾಕ್ಸಿ ಡ್ರೈವರ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅವರಿಗೆ ಅಲ್ಲಿರೋ ಸಿಚುವೇಶನ್ ಎಲ್ಲ ಗೊತ್ತಿರುತ್ತೆ ಅವರಿಗೆ. ಅವರು ಒಂದ್ಸರಿ ಭಯ ಆಶ್ಚರ್ಯ ಸ್ಟಾರ್ಟ್ ಆಗುತ್ತೆ. ಟ್ಯಾಕ್ಸಿ ಡ್ರೈವರ್ ಕೇಳ್ತಾನೆ, ಸರ್ ನೀವು ಹೇಳೋ ಅಡ್ರೆಸ್ ನಿಜನಾ, ಅದು ನೀವು ಅಲ್ಲೇ ಇದ್ದೀರಾ ಅಂತ ಕೇಳ್ತಾನೆ. ಕೇಳಿದಾಗ ಇವನಿಗೆ ಏನು ಡ್ರೈವರ್ ಹಿಂಗೆ ಕೇಳ್ತಾನಂದರೆ, ಹ್ಞೂ ಅಣ್ಣ, ನಾನು ಇಲ್ಲೇ ಇದ್ದೀನಿ, ಇಲ್ಲಿ ಒಬ್ಬ ಅಜ್ಜಗೆ ಭಾಳ ತೊಂದರೆ ಆಗ್ತಿದೆ, ನೀವು ಬರ್ರಿ ಫಸ್ಟು ಅಂತ ಕೇಳಿದಾಗ, ಸರ್ ನೀವು ಆ ಗೇಟ್ ಒಳಗಡೆ ಹೋಗಬೇಡಿ, ಅಲ್ಲೇ ನಿಂತ್ಕೊಡ್ರಿ, ನಾನು ಬರಕತ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತೇಳಿ ಫೋನ್ ಕಟ್ ಮಾಡಿ ಹಿಂದಕ್ಕೆ ತಿರುಗಿ ಬರೋ ಅಷ್ಟರೊಳಗೆ ಆ ರಾಜ್ಮಹಲ್ ಅನ್ನೋದು ಮಾಯ ಆಗುತ್ತೆ. ಅವನಿಗೆ ಒಂಥರ ಆಗ್ಬಿಡುತ್ತೆ. ಯಾಕಂದರೆ ಇವಾಗ ತಾನೇ ನೋಡಿದ ರಾಜ್ಮಹಲ್, ಸ್ವಲ್ಪ ಹೊತ್ತು ಮುಂಚೆ ನೋಡಿದ ರಾಜ್ಮಹಲ್ ಇವಾಗ ಹಾಳು ಬಿದ್ದ ಮನೆ ರೀತಿಯಲ್ಲಿ ಕಾಣ್ತಾ ಇದೆ ಅಂತೇಳಿ ಒಂಥರ ಭಯ ಅನ್ನೋದು ಸ್ಟಾರ್ಟ್ ಆಗ್ಬಿಡ್ತೈತಿ. ಭಯದಿಂದ ಬೆವರಾದ್ಮೇಲೆ ಬೆವರೋಗಿ ಗಾಳಿ ಫುಲ್ ಸ್ಪೀಡಾಗಿ ಬರ್ತಾ ಇರುತ್ತೆ. ಆವಾಗ ದೂರದಿಂದ ಕಾರ್ ಶಬ್ದ ಕೇಳುತ್ತೆ. ಕಾರ್ ಶಬ್ದ ಕೇಳಿದಾಗ ಅವನು ಟ್ಯಾಕ್ಸಿ ಡ್ರೈವರ್ ಬರ್ತಾನೆ. ಬಂದು ಬೇಗ ಟ್ಯಾಕ್ಸಿ ಡ್ರೈವರ್ ಕೆಳಗೆ ಇಳಿದು, ಸರ್ ನೀವು ಫಸ್ಟು ಒಳಗೆ ಬರ್ರಿ, ಕಾರ್ ಹತ್ತಿ ಅಂತ ಕೇಳ್ತಾನೆ. ಕೇಳಿದಾಗ
ಇಲ್ಲ, ಶ್ಯಾಮ್ ಹೇಳ್ತಾನೆ, ಇಲ್ಲ ಇಲ್ಲ, ಇಲ್ಲಿ ಏನೂ ಆಗಿದೆ, ಒಬ್ಬ ಅಜ್ಜಿ ಇಲ್ಲಿ ತೊಂದರೆಯಲ್ಲಿರುತ್ತಾರೆ, ಅಜ್ಜಿ, ಮುದುಕ ಅಜ್ಜಿ, ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂದರೆ, ಸರ್ ನಾನು ಎಲ್ಲ ಹೇಳ್ತೀನಿ, ನೀವು ಫಸ್ಟ್ ಕಾರ್ನಲ್ಲಿ ಕುತ್ಕೋರಿ ಅಂತೇಳಿ ಬಲವಂತದಿಂದ ಕಾರ್ನಲ್ಲಿ ಕೂಡಿಸ್ತಾನೆ. ಶ್ಯಾಮ್ ಆಲೋಚನೆ ಮಾಡ್ತಾ ಏನು ಟ್ಯಾಕ್ಸಿ ಡ್ರೈವರ್ನ ಕೇಳ್ತಾನೆ, ಏನಿದು, ನಾನು ಇವಾಗೇ ನೋಡಿದ್ದೆ ರಾಜ್ಮಹಲ್ ಅಷ್ಟೊತ್ತರಲ್ಲಿ ಮಾಯವಾಗಿದೆ ಅಂತ ಕೇಳ್ತಾನೆ. ಆವಾಗ ಡ್ರೈವರ್ ಹೇಳ್ತಾನೆ, ಸರ್ ನೀವು ನೋಡಿರೋದೆಲ್ಲ ಆ ದೆವ್ವಗಳು ಮಾಡಿರುವ ನಾಟಕಗಳು, ಕುತಂತ್ರಗಳು. ಈ ಪ್ರದೇಶದಲ್ಲಿ ಯಾರೂ ಓಡಾಡೋದಿಲ್ಲ, ಆದರೆ ನೀವು ಬಂದಿರಿ. ಇವತ್ತು ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯನೋ ಇಲ್ಲ ನೀವು ಮಾಡಿದ ಪುಣ್ಯಕರ್ಮನೋ ನೀವು ಉಳಿದು ಬಂದಿರಿ. ಇಲ್ಲಿ ಒಬ್ಬ ಅಜ್ಜಿ ತಾತ ಇದ್ದರು, ಅವರು ಚೆನ್ನಾಗಿ ರಾಜ್ಮಹಲ್ನಾಗಿದ್ದರು, ಅವ್ರ ಮಕ್ಕಳು ಫಾರಿನ್ನಲ್ಲಿ ಓದ್ತಾ ಇದ್ದರು. ಓದೋ ಸಮಯದಲ್ಲಿ ಅವರು ಅಲ್ಲೇ ಕೆಲಸ ಸಿಕ್ಕಿ ಅಲ್ಲೇ ಮಾಡಿ ಅಲ್ಲೇ ಲೈಫ್ ಸೆಟ್ಲಾಗಿ ಇರ್ತಾರೆ. ಯಾವ ರೀತಿ ಇರ್ತಾರೆ ಅಂದರೆ ತಂದೆ ತಾಯಿ ಸತ್ತರೂ ಕೂಡ ಬರಲಿಲ್ಲ ರೀತಿಯಲ್ಲಿ ಇರ್ತಾರೆ ಅವರು. ಒಂದು ದಿವಸ ಆ ತಾತ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನೆ. ಸತ್ತೋದಾಗ ಅಲ್ಲಿಗೆ ಯಾರೂ ಬರೋದಿಲ್ಲ. ಅದೇ ಚಿಂತೆಯಲ್ಲಿ ಆ ಅಜ್ಜಿ ಕೂಡ ಸತ್ತೋಗ್ಬಿಡ್ತಾಳೆ. ಸತ್ತೋಗಿ 3 ದಿವಸ ಆದಮೇಲೆ ಆ ಮನೆಯಿಂದ ದುರ್ವಾಸನೆ ಬರೋದು ನೋಡಿ ಪೊಲೀಸರಿಗೆ, ಆಜುಬಾಜುವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಹೋದರೆ ಒಳಗಿಂದು ಅವರ ದೇಹಗಳು ಎರಡೂ ಕೊಳಚಿ ಹೋಗಿರುತ್ತವೆ. ಅವ್ರ ಮಕ್ಕಳು ಫೋನ್ ಮಾಡಿ ಹೇಳಿದ್ರು ಕೂಡ ಅವರು ರೆಸ್ಪಾನ್ಸ್ ಆಗೋದಿಲ್ಲ. ಆವಾಗ ಪೊಲೀಸರೇ ಆ ಬಾಡಿಗಳನ್ನು ತಗೊಂಡು ಅದೇ ಮನೆಯಲ್ಲಿ ಉಣಿಸಿರ್ತಾರೆ. ಅವರಿಗೆ ಇಲ್ಲಿ ಯಾರಾದರೂ ಓಡಾಡೋರು ಕಂಡ್ರೆ ಬಹಳ ಇಷ್ಟ. ಎದಕ್ಕಂದರೆ ಅವರು ಅವರ ಮಕ್ಕಳ ಮೇಲೆ ಆಸೆ ಇಟ್ಕೊಂಡು ಸತ್ತಿರ್ತಾರೆ. ಲಾಸ್ಟಿಗೆ ಅವರು ಸತ್ತಾಗ ಕೂಡ ಅವರು ಬಂದಿರೋದಿಲ್ಲ. ಅದಕ್ಕಾಗಿ ಯಾರನ್ನ ನೋಡಿದರೆ ಅವ್ರ ಮನೆಯೊಳಗೆ ಕರೆಸ್ಕೊಂಡು ಸಾಯಿಸಿ ಹಾಕ್ಬಿಡ್ತಾರೆ. ಆ ಅಜ್ಜಿ ಕೂಡ ಅದೇ ರೀತಿ, ಇವತ್ತು ನೀವು ಉಳಿದು ಬಂದಿರಂದರೆ ಅದು ನಿಮ್ಮ ಪುಣ್ಯ ಅಂತ ಡ್ರೈವರ್ ಹೇಳ್ತಾನೆ. ಆವಾಗ ಅನಿಸುತ್ತೆ ಶ್ಯಾಮ್ಗೆ, ಅಪ್ಪ ದೇವರೇ, ನಾವು ದಾರಿ ಗೊತ್ತಿಲ್ಲದೆ ಯಾವ ದಾರಿಯಲ್ಲಿ ಓಡಾಡಬಾರ್ದು ಅಂತೇಳಿ ಅವನಿಗೆ ಅನಿಸುತ್ತೆ. ಅದಕ್ಕೆ ಈ ಸ್ಟೋರಿ ಹೆಸರು ನಾನು ದಾರಿ ಅಂತ ಇಟ್ಟೀನಿ. ನೋಡಿ ಫ್ರೆಂಡ್ಸ್, ಈ ಸ್ಟೋರಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇವತ್ತಿನ ನನ್ನ ಹಾರರ್ ಸ್ಟೋರಿ ಇದು. ಈ ಸ್ಟೋರಿ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.